ಹಾಯ್ ಗೈಸ್, ಇವತ್ತು ನಮ್ಮ ಮನೇಲಿ ಕಾಳು ಸಾಂಬಾರು ಮಾಡ್ತಿದ್ದಾರೆ. ಸೊ ಏನು ಕಾಳು ಅಂತ ಅನ್ಕೋಬೇಡಿ, ಮಟನ್ ಕಾಳು ಸಾಂಬಾರು ಇದು. ಸೊ ಟ್ವಿಸ್ಟ್ ಏನಂದರೆ ನನ್ನ ಹಸ್ಬೆಂಡ್ ಮಾಡ್ತಿರೋದು ತುಂಬ ಡಿಫ್ರೆಂಟಾಗಿ ಯೂನಿಕಾಗಿ ಮಾಡ್ತಿದ್ದಾರೆ. ಫಸ್ಟ್ ಆದರೆ ಮಟನ್ನ ಸ್ಮಾಲ್ ಪೀಸಸ್ ಆಗಿ ಲೆಗ್ ಪೀಸಸ್ನ ಕಟ್ ಮಾಡಿಸ್ಕೋಬೇಕು. ಸೊ ಅದಕ್ಕೆ ಫಸ್ಟು ಉಪ್ಪು, ಖಾರ, ಅರಿಶಿನ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ ಮತ್ತು ಮಟನ್ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಟೇಬಲ್ ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗ್ಲಾಸಷ್ಟು ವಾಟರ್ನ ಆ್ಯಡ್ ಮಾಡಿ 5ರಿಂದ 6 ವಿಷಲ್ ಬರುವಷ್ಟು ಕೂಗಿಸ್ಕೊಂಡ್ಬಿಡ್ತಾರೆ ಇವಾಗಲೇ. ಸೊ ಈ ಪೌಡರ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ವಿಷಲ್ ಬಂದಿರುತ್ತಲ್ವ, ಸೊ ಅಲ್ಲೇ ಅರ್ಧ ಮಟನ್ ಬೆಂದೋಗ್ಬಿಟ್ಟಿರುತ್ತೆ. ಸೊ ಇದು 5 ವಿಷಲ್ ಬರೋ ಅಷ್ಟರಲ್ಲಿ ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಪೇಸ್ಟ್ನ ಕೂಡ ರೆಡಿ ಮಾಡ್ಕೋಬೇಕು. ಅದಕ್ಕೆ ಟೊಮೆಟೊ, ಆನಿಯನ್, ಕಾಯಿ ಇಲ್ಲಾಂತಂದರೆ ಕಡಲೆಪಪ್ಪು ಬರುತ್ತಲ್ವ ಅದನ್ನೇ ಆ್ಯಡ್ ಮಾಡ್ಕೋಬೋದು, ಮತ್ತು ಕೊತ್ತಂಬರಿ, ಈ 4 ಐಟಮ್ಸ್ನೇ ಆ್ಯಡ್ ಮಾಡಿಬಿಟ್ಟು ರುಬ್ಕೋಬೇಕು. ಸೊ ನೀಟಾಗಿ ತುಂಬ ನುಣ್ಣಕ್ಕೆ ರುಬ್ಕೊಂಡ್ರೆ ಬೆಸ್ಟು. ಸೊ ಅದಾದಮೇಲೆ ಅದನ್ನು ಕೂಡ ಆ್ಯಡ್ ಮಾಡಿ ಟೇಸ್ಟ್ಗೆ ತಕ್ಕಷ್ಟು ಸಾಲ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಅದಕ್ಕೆ ಒಂದು ಲೆಮನ್ನ ಕೂಡ ಆ್ಯಡ್ ಮಾಡ್ತೀವಿ. ನಾವು ಯಾವುದೇ ನಾನ್ ವೆಜ್ಗೆ ಲೆಮನ್ ಅಂತೂ ಖಂಡಿತ ಆ್ಯಡ್ ಮಾಡ್ತೀವಿ. ಸೊ ಮತ್ತೆ ಒಂದು 3 ವಿಷಲ್ಸ್ ಬಂದಮೇಲೆ ಮಟನ್ ಕಾಳು ಸಾಂಬಾರು ಸೂಪರಾಗಿ ರೆಡಿಯಾಗಿರುತ್ತೆ. ನೀವು ಈ ರೀತಿ ಟ್ರೈ ಮಾಡಿ, ನಿಮಗೂ ಇಷ್ಟ